ಸ್ವಲ್ಪ ದಿನದಲ್ಲೇ ಎಲ್ಲ ಇರುವೆಗಳು ಅವ್ರಿಗೆ ಬೇಕಾದ ಆಹಾರ ಕೊಟ್ಟಿಟ್ಕೋತವೆ. ಆಮೇಲೆ ಅವರೆಲ್ಲರೂ ಆರಾಮಾಗಿ ಕೂತಿದ್ದಾಗ ಬೇರೆ ಸ್ವಲ್ಪ ಇರುವೆಗಳು ಅಲ್ಲಿಗೆ ಬರ್ತವೆ. ಇಲ್ಲಿಂದ ನಡೀರಿ. ಅರೆ, ನಾವು ತುಂಬಾ ಕಷ್ಟಪಟ್ಟು ಆಹಾರ ಕೂಡಿಕ್ಕಿದೀವಿ. ಇದು ನಮ್ಮ ಕೋಟೆ. ನಮ್ಮ ಕೋಟೆಯನ್ನು ಬಿಟ್ಟು ನಾವ್ಯಾಕೆ ಹೋಗ್ತೀವಿ? ನೋಡ, ಚಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಹೋಗಿಲ್ಲ ನೀವು ಅಂದ್ರೆ ಕಷ್ಟ ಆಗತ್ತೆ. ಆಗ ಆ ಇರುವೆಗಳ ಬಗ್ಗೆ ಜಗಳ ಶುರುವಾಗತ್ತೆ. ಅದೇ ಸಮಯದಲ್ಲಿ ಮಿಡತೆ ಆ ಕಡೆ ಹೋಗ್ತಾ ಇರುತ್ತೆ. ಅರೆ, ಏನಿದು, ಇಲ್ಲಿಂದ ಯಾಕೆ ಜಗಳ ಕೇಳ್ತಿದೆ? ಇರುವೆಗಳ ಕೋಟೆ ಒಳಗಡೆ ಹೋಗುತ್ತೆ. ಆಮೇಲೆ ಅವರು ಜಗಳ ಮಾಡ್ತಿರೋದನ್ನ ನೋಡುತ್ತೆ. ಏನ್ ವಿಷಯ? ಯಾಕೆ ಜಗಳ ಮಾಡ್ತಾ ಇದ್ದೀರಾ ನೀವೆಲ್ಲ ಹೀಗೆ? ಮಿಡತೆಯನ್ನ ನೋಡಿದ್ಯಾ? ಈ ಗಂಡು ಇರುವೆಗಳು ನಮ್ಮ ಮೇಲೆ ದಾದಾಗಿರಿ ಮಾಡ್ತಿದವೆ. ಅದು ಮಾತ್ರ ಅಲ್ಲದೆ ನಮ್ಮ ಮನೆ ಬಿಟ್ಟು ನಾವೇ ಹೋಗ್ಬೇಕಂತೆ. ಏನ್ರಪ್ಪ, ಹೇಗ್ ಕಳಿಸ್ತೀರಾ ನೀವು ಇವರನ್ನೆಲ್ಲ ಇಲ್ಲಿಂದ? ಇದು ಇವರ ಮನೆ, ಮತ್ತೆ ಇದು ಸಾಮಾನು ಕೂಡ ಇವರದೇ. ನಮಗ್ ಮಾತಾಡಬೇಡ. ನಿನ್ ಕೆಲಸ ಎಷ್ಟುಂಟದ್ ನೋಡು. ಇಲ್ಲಿಂದ ಓಡೋಗ ನೀನು. ಓ, ನಾನು ನನ್ನ ಕೆಲಸ ನೋಡ್ಬೇಕಾ? ನೋಡು, ನಾನೇನು ಕೆಲಸ ಮಾಡ್ತೀನಿ ಈಗ ಅಂತ. ಮಿಡತೆ ಹಾರ್ಕೊಂಡ್ ಬಂದು ಎಲ್ಲ ಗಂಡು ಇರುವೆಗಳನ್ನು ಒಡೆಕ್ ಶುರು ಮಾಡತ್ತೆ. ಇವನಂತೂ ನಮ್ಮ ಬೆನ್ನನ್ನು ತುಂಡು ಮಾಡಿ ಹಾಕ್ತಾನೆ. ಅಯ್ಯೋ, ಹೊರಡ್ತೇವೆ. ಅಯ್ಯೋ, ಅದನ್ ಕೇಳಿಸ್ಕೊಂಡು ಮಿಡತೆ ನಿಲ್ತಾನೆ. ಆಮೇಲೆ ಎಲ್ಲ ಇರುವೆಗಳು ಅಲ್ಲಿಂದ ಹೋಗ್ಬಿಡ್ತವೆ. ಅಣ್ಣ, ನಿನಗೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು. ಏನ್ ಸಮಸ್ಯೆ ಇಲ್ಲ ಕಣ್ರಮ್ಮ, ನಾನು ಹೊರಡ್ತೀನೀಗ.